ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬನ್ನಿ, ಈ ಸ್ವಾತಂತ್ರ್ಯ ದಿನದ ಆಚರಣೆಯ ಈ ಸಂದರ್ಭದಲ್ಲಿ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆಪಡಿಸುವ, ಆರಾಧನೆ ಆದ ನಂತರ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ, ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಬನ್ನಿ, ಒಟ್ಟಾಗಿ ನಮ್ಮೊಟ್ಟಿಗೆ ಸೇರಿ ನೀವು ಆರಾಧನೆ ಮಾಡಿರಿ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಸರ್ವ ಸೃಷ್ಟಿಯು ನಮಗಾಗಿ ಮಾಡಿ ಆತನ್ ಕೊಂಡಾಡುವ 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 ಕರ್ತನ ಒಳ್ಳೆತನ ಕೊಂಡಾಡುವ. ಆಕಾಶ ಸರ್ವ ಸೃಷ್ಟಿಯು ನಮಗಾಗಿ ಮಾಡಿ ಆತನ್ ಕೊಂಡಾಡುವ ಕೊಂಡಾಡುವ. ಕತ್ತಲೆಟ್ಟು ಕೊಟ್ಟು ಕೊಟ್ಟು ಎಂಕೆ ನಾಯಕಾಕಿಯೇ ದಿನ ದಿನ ಪಡಿಕೊಂಡು ಶಿವನಿಗೆ ಸಾಕುವೆ. ಕತ್ತಲೆಟ್ಟು ಕೊಟ್ಟು ಕೊಟ್ಟು ಎಂಕೆ ನಾಯಕಾಕಿಯೇ ದಿನ ದಿನ ಪಡಿಕೊಂಡು ಶಿವನಿಗೆ ಸಾಕುವೆ. ಸತ್ಯದ ಸಾಧಿಗಳು ಬಾಳುಡು ಏರ್ಪಲ, ಸತ್ಯದ ಸಾಧಿಗಳು ಬಾಳುಡು ಏರ್ಪಲ. ನನ್ನ ಪರೆಯಾಯ ಕೊಂಡಾಡುವೆ ಕೊಂಡಾಡುವೆ ದೇವರೇನ ಎಡೆತನ ಕೊಂಡಾಡುವೆ. ಭೂಮಿ ಆಕಾಶ ಸಾರ ಸೃಷ್ಟಿಯು ಎಣ್ಣೆಗಾದು ಮಂದಿರಾಯ ಕೊಂಡಾಡುವೆ ಕೊಂಡಾಡುವೆ. ಸ್ವಾತಂತ್ರ್ಯವ ಕೊಟ್ಟು ಎಲ್ಲ ಬಂಧನಾಗಿ ಬಿಡಿಸಿದೆ, ಎಲ್ಲ ಸಮಯದಲ್ಲೂ ನಮ್ಮ ನೀನು ಕಾದಿರುವೆ. ಸ್ವಾತಂತ್ರ್ಯವ ಕೊಟ್ಟು ಎಲ್ಲ ಬಂಧನಾಗಿ ಬಿಡಿಸಿದೆ, ಎಲ್ಲ ಸಮಯದಲ್ಲೂ ನಮ್ಮ ನೀನು ಕಾದಿರುವೆ. ಹಿಂದೆ ನಾವು ನೋಡದೆ ಮುಂದೆ ನಾವು ಸಾಗೆವು, ಹಿಂದೆ ನಾವು ನೋಡದೆ ಮುಂದೆ ನಾವು ಸಾಗೆವು. ಶುಭ ಸಂದೇಶವ ನಾವು ಸಾಗೆವು ಕೊಂಡಾಡುವ ಕೊಂಡಾಡುವ. ಕರ್ತನ ಒಳ್ಳೆತನ ಕೊಂಡಾಡುವ. ಭೂಮಿ ಆಕಾಶ ಸರ್ವ ಸೃಷ್ಟಿಯು ನಮಗಾಗಿ ಮಾಡಿ ಆತನ್ ಕೊಂಡಾಡುವ ಕೊಂಡಾಡುವ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ 1 ತಿಮೋತಿ 2 ಅಧ್ಯಾಯ 1 ಮತ್ತು 2 ವಚನ.
ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಯಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಓಕೆ, ನಿಮಗೆಲ್ಲರಿಗೂ ಇನ್ನೊಂದು ಆವರ್ತಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 79 ವರ್ಷ ಆಯಿತು. 79 ವರ್ಷ, 79 ಇಯರ್ಸ್. 79 ವರ್ಷದ ಹಿಂದೆ ಭಾರತ ದೇಶ ಬ್ರಿಟಿಷರ ಕೈ ಕೆಳಗೆ ಗುಲಾಮತನದಲ್ಲಿತ್ತು. ಬ್ರಿಟಿಷರು ಭಾರತ ದೇಶವನ್ನು ಆಳುತ್ತಿದ್ದರು. ಬ್ರಿಟಿಷರು ಭಾರತ ದೇಶದ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದರು. ಜನರು ಬ್ರಿಟಿಷರ ಕೈ ಕೆಳಗೆ ಗುಲಾಮರಾಗಿ ದುಡಿಯುತ್ತಿದ್ದರು. ಅವರಿಗೆ ಅವರದ್ದೇ ಸ್ವಾತಂತ್ರ್ಯ ಇರಲಿಲ್ಲ. ಅವರು ಮತ್ತೊಬ್ಬರ ಕೈಗಳಿಗಿದ್ದರು. ಬಟ್ ಈ ಸ್ವಾತಂತ್ರ್ಯ ಸಿಕ್ಕುವುದಕ್ಕೋಸ್ಕರ ಅನೇಕರು ತ್ಯಾಗ, ಬಲಿದಾನ, ತಮ್ಮ ಪ್ರಾಣವನ್ನು ಈ ದೇಶಕ್ಕೋಸ್ಕರ ಅವರು ಕೊಟ್ಟಿದ್ದಾರೆ. ಅನೇಕರ ಪ್ರಾಣ ಹೋಗಿದೆ. ಅನೇಕರು ಸೆರೆಮನೆಯಲ್ಲಿ ತಮ್ಮ ಎಷ್ಟೋ ವರ್ಷಗಳನ್ನು ಅವರು ಕಳೆದಿದ್ದಾರೆ. ಸೆರೆಮನೆಯಲ್ಲಿ ಅವರು ವಾಸ ಮಾಡಿದ್ದಾರೆ. ಅನೇಕರು ತಮ್ಮ ಪ್ರಾಣವನ್ನು ಕಳಕೊಂಡಿದ್ದಾರೆ. ಅನೇಕರ ಒಂದು ಸಕ್ರಿಫೈಸ್ನಿಂದಾಗಿ ಅನೇಕರ ಪ್ರಾಣ, ತ್ಯಾಗ, ಬಲಿದಾನ, ರಕ್ತ ಸುರಿಸಿದ್ದಾರೆ. ಇದರಿಂದಾಗಿ ಇವತ್ತು ನಾವು ಭಾರತ ದೇಶದಲ್ಲಿ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ಓಕೆ, ಇದರ ಉಪಯುಕ್ತವಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ಇವತ್ತು ಅನೇಕರಿಗೆ ಗೊತ್ತಿಲ್ಲ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆದರೂ ಅವರಿಗೆ ಸ್ವಾತಂತ್ರ್ಯ ಅಂದರೆ ಏನಂತ ಗೊತ್ತಿಲ್ಲ. ಓಕೆ, ಅವರು ಸ್ವಾತಂತ್ರ್ಯ ಹೊಂದಿದರೂ ಅವರಿಗೆ ಸ್ವಾತಂತ್ರ್ಯದ ಬಗ್ಗೆ ಗೊತ್ತಿಲ್ಲ, ಅದರ ಬಗ್ಗೆ ಅರಿವಿಲ್ಲ, ಅದರ ಬಗ್ಗೆ ಜ್ಞಾನ ಇಲ್ಲ. ಸ್ಟಿಲ್ ಆ ಜ್ಞಾನ ಇಲ್ಲದೆ ಕಾರಣ ಅವರು ಸ್ಟಿಲ್ ಗುಲಾಮತನದ ಜೀವಿತವನ್ನು ಅವರು ಜೀವಿಸ್ತಾರೆ. ಇವತ್ತು ನಮಗೆ ಉತ್ತಮವಾದ ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಓಕೆ, ಈ ಸಂವಿಧಾನ ಅಂದರೆ ಏನು ಅಂತ ಗೊತ್ತಿಲ್ಲ. ಆ ಸಂವಿಧಾನದಲ್ಲಿ ಏನೆಲ್ಲ ನಮಗೆ ಪ್ರಿವಿಲೇಜ್ಗಳಿವೆ, ಹಕ್ಕುಗಳಿವೆ, ಕರ್ತವ್ಯಗಳಿವೆ. ಅನೇಕರಿಗೆ ಅದರ ಅರಿವಿಲ್ಲದೆ ಕಾರಣ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದರೂ ಸ್ವಾತಂತ್ರ್ಯ ಸಿಗದಿದ್ದರೂ ಅವರಿಗೆ ಅದರ ವ್ಯತ್ಯಾಸ ಗೊತ್ತಾಗುವುದಿಲ್ಲ. ಜ್ಞಾನವಿಲ್ಲದೆ ಇರುವ ಕಾರಣ ಅನೇಕರು ಸ್ವಾತಂತ್ರ್ಯವನ್ನು ಅನುಭವಿಸುವುದಿಲ್ಲ. ಪ್ರೇರೆ, ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸುವ ಸುಮಾರು 144 ಕೋಟಿ ಜನರು ಈ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಯೂತ್ಗಳ ಸಂಖ್ಯೆ ತುಂಬ ಇದೆ. 35 ವರ್ಷ ಕೆಳಗಿನ ಯೂತ್ಗಳ ಸಂಖ್ಯೆ ತುಂಬ ಇದೆ. ಅದಕ್ಕೋಸ್ಕರ ನಾವು ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ಎಲ್ಲರೂ ತಮ್ಮ ಸ್ವಾತಂತ್ರ್ಯವನ್ನು ಅರಿತುಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡುವ, ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ಜ್ಞಾನೋದಯವಾಗುವಂತೆ ನಾವು ಪ್ರಾರ್ಥನೆ ಮಾಡುವ, ಪ್ರತಿಯೊಬ್ಬರು ತಿಳಿದುಕೊಂಡು ತಮ್ಮ ಸ್ವಾತಂತ್ರ್ಯ ಮತ್ತು ಹಕ್ಕನ್ನು ಅವರು ಅನುಭವಿಸುವಂತೆ ನಾವು ಪ್ರಾರ್ಥನೆ ಮಾಡುವ. ಪ್ರೇರೆ, ಇಲ್ಲಿ ಸತ್ಯವೇದ ಹೇಳ್ತದೆ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸ್ತೇನೆ ಅಂತ ಅಪೊಸ್ತಲ ಪೌಲ ಹೇಳುತ್ತಾನೆ. ಎಲ್ಲ ಮನುಷ್ಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದರೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತ. ಈ ಭಾರತ ದೇಶದಲ್ಲಿನ ಎಲ್ಲ ಜನರಿಗೋಸ್ಕರ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ಒಬ್ಬ ಮನುಷ್ಯನಿಂದ ಹುಟ್ಟಿ ಅನೇಕ ಜನಾಂಗಗಳಾಗಿ, ಅನೇಕ ಭಾಷೆಗಳಾಗಿ ಪ್ರಪಂಚದಲ್ಲಿ ವಿಸ್ತರಿಸಲ್ಪಟ್ಟಿದ್ದಾರೆ. ಬಟ್ ದೇವರು ನಮಗೆ ಈ ದೇಶವನ್ನು ಕೊಟ್ಟಿದ್ದಾನೆ. ಈ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ನಾವು ಎಲ್ಲಿ ಹುಟ್ಟಬೇಕು, ಯಾವ ಜನಾಂಗದಲ್ಲಿ ಹುಟ್ಟಬೇಕು, ಯಾವ ಕಾಲದಲ್ಲಿ ಹುಟ್ಟಬೇಕು, ಇದೆಲ್ಲ ದೇವರು ಮೊದಲೇ ನಿಷ್ಕರ್ಷೆ ಮಾಡಿದ್ದಾನೆ. ನಾವು ದೇವರ ಉದ್ದೇಶವಾಗಿದ್ದೇವೆ, ದೇವರ ಯೋಜನೆಯಾಗಿದ್ದೇವೆ. ದೇವರು ನಮ್ಮನ್ನು ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ, ಈ ದೇಶದಲ್ಲಿ ಇಟ್ಟಿದ್ದಾನೆ. ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಆತ್ಮಿಕ ಸ್ವಾತಂತ್ರ್ಯ ಸಿಕ್ಕಿದೆ. ಯಾವುದರಿಂದ ಸ್ವಾತಂತ್ರ್ಯ ಸಿಕ್ಕಿದೆ? ಆದಾಮನು ಏದೇನ್ ತೋಟದಲ್ಲಿ ಪಾಪ ಮಾಡಿದಾಗ ಅವನು ತನ್ನನ್ನು ಸೈತಾನಿಗೆ ಮಾರಿದ, ಕೊಟ್ಟ.
ಆದಾಮನ ಮುಖಾಂತರ ಯಾರೆಲ್ಲ ಹುಟ್ಟಿದಾರೋ ಅವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದಾರೋ. ಎಲ್ಲಿ ಪಾಪ ಇದೆ ಆ ಪಾಪಿಯು ಆತನು ದಾಸನಾಗಿದ್ದಾನೆ, ಪಾಪಕ್ಕೆ ದಾಸನು, ಆತನು ಮರಣಕ್ಕೆ ದಾಸನು, ಆತನು ಸೈತಾನಿಗೆ ದಾಸನು. ಆತನಿಂದ ಹುಟ್ಟಿದ ಎಲ್ಲ ಜನರು ದಾಸರಾಗಿ ಹುಟ್ಟಿದ್ದಾರೆ, ಗುಲಾಮರಾಗಿ ಹುಟ್ಟಿದ್ದಾರೆ. ಬಟ್ ಥ್ಯಾಂಕ್ ಗಾಡ್, 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ನಮಗೋಸ್ಕರ ಮನುಷ್ಯನಾಗಿ ಈ ಲೋಕಕ್ಕೆ ಆತನು ಬಂದನು. ಪಾಪ ಜ್ಞಾನವಿಲ್ಲದ ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ಆತನು ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ನಮಗೋಸ್ಕರ ಆತನು ಪ್ರಾಣವನ್ನು ಕೊಟ್ಟನು, ನಮಗೋಸ್ಕರ ಶಿಕ್ಷೆಯನ್ನು ಅನುಭವಿಸಿದನು. ನಮ್ಮ ಮೇಲೆ ಇದ್ದ ನಿತ್ಯ ಮರಣ, ನಿತ್ಯ ಬೆಂಕಿ, ನಿತ್ಯ ತೀರ್ಪಿನಿಂದ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ಆತನು ಕ್ರೂಜೆಯಲ್ಲಿ ಆ ನಿತ್ಯ ತೀರ್ಪನ್ನು ಅವನು ಅನುಭವಿಸಿದನು. ಆತನು ಸತ್ತು ಹೂಣಲ್ಪಟ್ಟು ಸತ್ತವರ ಒಳಗಿಂದ 3ನೇ ದಿನ ಮೃತ್ಯುಂಜಯನಾಗಿ ಆತನು ಎದ್ದು ಬಂದನು ಅಂತ ವಾಕ್ಯ ಹೇಳ್ತದೆ. ಪ್ರೇರೆ, ಯಾರು ಈ ಶುಭ ಸಮಾಚಾರವನ್ನು ನಂಬುತ್ತಾರೆ, ಯೇಸು ಕ್ರಿಸ್ತ ನನಗೋಸ್ಕರ ವೈಯಕ್ತಿಕವಾಗಿ ಸತ್ತಿದ್ದಾನೆ, ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ನನಗೋಸ್ಕರ ಆತನು ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ, ಯಾವ ವ್ಯಕ್ತಿ ಹೃದಯದಲ್ಲಿ ಒಪ್ಪುತ್ತಾನೋ ಅವನು ಆತ್ಮಿಕ ಲೋಕದಲ್ಲಿ ಮರಣದಿಂದ, ಸೈತಾನ ಗುಲಾಮದಿಂದ, ಪಾಪದ ದಾಸತ್ವದಿಂದ, ನಿತ್ಯವಾದ ಮರಣದಿಂದ, ನಿತ್ಯವಾದ ತೀರ್ಪಿನಿಂದ, ನಿತ್ಯವಾದ ಬೆಂಕಿಯಿಂದ ಬಿಡುಗಡೆ ಹೊಂದಿ ಜೀವಕ್ಕೆ ಸೇರುತ್ತಾನೆ, ದೇವರ ಮಗನಾಗಿ ಹುಟ್ಟುತ್ತಾನೆ. ಆತನು ಸ್ವಾತಂತ್ರ್ಯನಾಗಿ, ಆತ್ಮಿಕ ಸ್ವಾತಂತ್ರ್ಯನಾಗಿ ಆತನು ದೇವರಿಗೆ ಹುಟ್ಟುತ್ತಾನೆ. ಓಕೆ, ಇವತ್ತು ಅನೇಕರು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ದಾರೆ. ಅಂಗೀಕಾರ ಮಾಡಿದರೂ ಅವರಿಗೆ ತಮ್ಮ ಸ್ಪಿರಿಚುವಲ್ ಫ್ರೀಡಮ್, ಸ್ಪಿರಿಚುವಲ್ ಸ್ವಾತಂತ್ರ್ಯ ಅವರಿಗೆ ಗೊತ್ತಿಲ್ಲ. ಅನೇಕರು ಡಿಫ್ರೆಂಟ್ ದಾಸತ್ವದ ನೊಗದೊಳಗೆ ಇದ್ದಾರೆ. ಕೆಲವೊಂದು ದುರ್ಬೋಧನೆಯ ನೊಗಗಳು ಅಥವಾ ರೂಲ್ಸ್ ರೆಗ್ಯುಲೇಷನ್ನ ನೊಗಗಳಲ್ಲಿ ಅವರು ದಾಸರಾಗಿದ್ದಾರೆ. ಓಕೆ, ಬಟ್ ಯೇಸು ಕ್ರಿಸ್ತನ ರಕ್ತವು ಇವತ್ತು ನಮ್ಮನ್ನು ಶುದ್ಧೀಕರಿಸಿದೆ. ಯೇಸು ಕ್ರಿಸ್ತನ ರಕ್ತ ಇವತ್ತು ನಮ್ಮನ್ನು ಫ್ರೀ ಮಾಡಿದೆ. ಯೇಸು ಕ್ರಿಸ್ತನ ರಕ್ತ ಇವತ್ತು ನಮ್ಮನ್ನು ಮಕ್ಕಳನ್ನಾಗಿ ಮಾಡಿದೆ. ಯೇಸು ಕ್ರಿಸ್ತನ ರಕ್ತ ಇವತ್ತು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿದೆ. ಯೇಸು ಕ್ರಿಸ್ತನ ರಕ್ತ ಇವತ್ತು ದೇವರ ಜೀವವು ನಮ್ಮಲ್ಲಿ ವರ್ಗಾವಣೆ ಆಗುವಂತೆ ಮಾಡಿದೆ. ಯೇಸು ಕ್ರಿಸ್ತನ ರಕ್ತ ಇವತ್ತಿನ ಪವಿತ್ರಾತ್ಮನ ದಾನವನ್ನು ಹೊಂದುವಂತೆ ಮಾಡಿದೆ. ಯೇಸು ಕ್ರಿಸ್ತನ ರಕ್ತ ಇವತ್ತು ನಮ್ಮನ್ನು ಪರಲೋಕ ಸಂಸ್ಥಾನದವರನ್ನಾಗಿ ಮಾಡಿದೆ. ಯೇಸು ಕ್ರಿಸ್ತನ ರಕ್ತ ಇವತ್ತು ನಮ್ಮನ್ನು ನೀತಿವಂತನಾಗಿ ಮಾಡಿದೆ. ಯೇಸು ಕ್ರಿಸ್ತನ ರಕ್ತ ಇವತ್ತು ನಮ್ಮನ್ನು ಪರಲೋಕದ ರಾಯಭಾರಿಗಳನ್ನಾಗಿ ಮಾಡಿದೆ. ಆತನ ರಕ್ತದಿಂದ ನಾವು ಕೊಳ್ಳಲ್ಪಟ್ಟವರು, ನಾವು ಸ್ವಾತಂತ್ರ್ಯವರು, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ದೇವರಿಂದ ದೊರಕಿ ನಮ್ಮಲ್ಲಿ ನೆಲೆಗೊಂಡಿರುವ, ವಾಸ ಮಾಡುವ, ಜೀವಿಸುವ ಪವಿತ್ರಾತ್ಮನಿಗೆ ನಮ್ಮ ದೇಹವು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ದೇವರ ವಾಕ್ಯ ಹೇಳ್ತದೆ, ಯಾರಲ್ಲಿ ಮಗನಿದ್ದಾನೋ ಅವನಿಗೆ ಬಿಡುಗಡೆ ಉಂಟು, ಯಾರಲ್ಲಿ ದೇವರಾತ್ಮನಿದ್ದಾನೋ ಅವನಿಗೆ ಬಿಡುಗಡೆ ಉಂಟು. ನಾವು ಬಿಡುಗಡೆ ಹೊಂದಿದವರು, ನಾವು ಸ್ವಾತಂತ್ರ್ಯರು. ಓಕೆ, ಆತ್ಮಿಕವಾಗಿ ಸ್ವಾತಂತ್ರ್ಯರು, ಆತ್ಮಿಕವಾಗಿ ನಾವು ದೇವರ ಮಕ್ಕಳು. ಈ ಸತ್ಯಾಂಶಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಜವಾಬ್ದಾರಿ, ನಾವು ಈ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಈ ಸ್ವಾತಂತ್ರ್ಯವನ್ನು, ಆತ್ಮಿಕ ಸ್ವಾತಂತ್ರ್ಯ ನಾವು ತಿಳಿಬೇಕು ಮತ್ತು ಇತರರಿಗೂ ನಾವು ತಿಳಿಸಬೇಕು. ಅದೇ ರೀತಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯವನ್ನು ನಾವು ತಿಳಿಯಬೇಕು, ಇತರರಿಗೂ ನಾವು ಅದನ್ನು ಪ್ರಕಟಿಸಬೇಕು. ಫಸ್ಟ್ ಆಫ್ ಆಲ್ ಈ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂದರೆ ದೇಶದ ಜನರಿಗೋಸ್ಕರ 2 ವಿಷಯಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಒಂದು, ಅವರು ಆತ್ಮಿಕವಾಗಿ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು. ಓಕೆ, ಆತ್ಮಿಕವಾಗಿ ಪಾಪದ ಗುಲಾಮತನದಿಂದ ಅವರು ಬಿಡುಗಡೆ ಹೊಂದೋದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳು, ಪ್ರಾರ್ಥನೆಗಳು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿರಿ. ಇಲ್ಲಿ ಅಪೊಸ್ತಲ ಪೌಲ ಹೇಳುವುದಿಲ್ಲ ಎಲ್ಲ ಕ್ರೈಸ್ತರಿಗೋಸ್ಕರ, ಎಲ್ಲ ಲೀಡರ್ಗಳಿಗೋಸ್ಕರ ಹೇಳುವುದಿಲ್ಲ. ಇಲ್ಲಿ ಬೈಬಲ್ ಹೇಳ್ತದೆ, ಮೊದಲು ಎಲ್ಲ ಮನುಷ್ಯರಿಗೋಸ್ಕರ. ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಆತನಿಗೋಸ್ಕರ ಯೇಸು ಕ್ರಿಸ್ತನು ರಕ್ತವನ್ನು ಸುರಿಸಿದ್ದಾನೆ. ಯಾಕೆ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ಯಾಕೆ ಪ್ರಾರ್ಥನೆಯ ಅಗತ್ಯ ಇದೆ? ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದಂತು. ಈ ಲೋಕದ ದೇವರು ಅಂತ ಬೈಬಲ್ ಇದೆ. ಈ ಪ್ರಪಂಚದ ದೇವರು ಅಂದರೆ ಸೈತಾನನು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ.
ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು ಹೇಗೆ ಮಂಕು ಮಾಡಿದ್ದಾನೆ? ಮತದ ನಿಮಿತ್ತವಾಗಿ. ಯೇಸು ಕ್ರಿಸ್ತನು ಇನ್ನೊಂದು ಮತ ಸ್ಥಾಪನೆ ಮಾಡಲಿಕ್ಕೆ ಬಂದವನಲ್ಲ. ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು ಮನುಷ್ಯರೆಲ್ಲರನ್ನು ರಕ್ಷಿಸೋಕ್ಕೋಸ್ಕರ, ಮನುಷ್ಯರೆಲ್ಲರನ್ನು ಪಾಪದ ದಾಸತ್ವದಿಂದ ಬಿಡಿಸೋಕ್ಕೋಸ್ಕರ. ಯೇಸು ಎಂಬ ಪದದ ಅರ್ಥ ಪಾಪದಿಂದ ಬಿಡಿಸಿ ನಮ್ಮನ್ನು ಕಾಯುವಾತನು. ಪಾಪದಿಂದ ಬಿಡಿಸ್ತಾನೆ ಮಾತ್ರ ಅಲ್ಲ, ಪಾಪದಿಂದ ಬಿಡಿಸಿ ಕಾಯ್ತಾನೆ, ನೀನು ಪುನಃ ಎಡವಿ ಬೀಳದಂತೆ. ಇವತ್ತು ಅನೇಕರು ರಕ್ಷಣೆ ಹೊಂದಿದ್ದಾರೆ, ಸ್ಟಿಲ್ ಅವರಿಗೆ ಭಯ, ಒಂದು ರೀತಿಯ ಭಯ, ತಪ್ಪು ಮಾಡುವಂಥ ಭಯ, ಮಿಸ್ಟೇಕ್ ಮಾಡುವಂಥ ಭಯ, ಬೀಳುವಂಥ ಭಯ, ರಕ್ಷಣೆ ಕಳಕೊಳ್ಳುವಂಥ ಭಯ. ಇದೆಲ್ಲ ಭಯಗಳು ದೇವರಿಂದ ಬರುವಂಥದ್ದಲ್ಲ, ಇದೆಲ್ಲ ಭಯಗಳು ದುಷ್ಟನಿಂದ ಬರುವಂಥದ್ದು. ಬೈಬಲ್ ಹೇಳ್ತದೆ, ನೀವು ತಿರುಗಿ ದಾಸತ್ವದಲ್ಲಿ ಸೇರದಂತೆ. ರೋಮನ್ಸ್ 8:15 ರೋಮಾಪುರದ ಪತ್ರಿಕೆ 8:15 ಹೇಳಿದೆ, ನೀವು ತಿರುಗಿ ದಾಸತ್ವದಲ್ಲಿ ಬೀಳದಂತೆ ನೀವು ಭಯದ ಆತ್ಮವನ್ನು ಹೊಂದಿದವರಲ್ಲ, ನಾವು ಮಗನ ಆತ್ಮವನ್ನು ಹೊಂದಿದ್ದೇವೆ. ಅಪ್ಪ ತಂದೆ ಎಂದು ಕರೆಯುವಂಥ ತನ್ನ ಮಗನ ಆತ್ಮನನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಮಗನ ಆತ್ಮವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಸ್ವಾತಂತ್ರ್ಯ. ನಾವು ದೇವರ ಮಕ್ಕಳಾಗಿದ್ದೇವೆಂದು ನಮ್ಮ ಮನಸ್ಸು ಒಪ್ಪಲಿಕ್ಕಿಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆ ನಮ್ಮ ಫೀಲಿಂಗ್ಸ್ ಒಪ್ಪಲಿಕ್ಕಿಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆಂದು ನಮ್ಮ ರಿಲೇಟಿವ್ಸ್ಗಳು ಒಪ್ಪಲಿಕ್ಕಿಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆಂದು ನಮ್ಮ ಸಮಾಜ ಒಪ್ಪಲಿಕ್ಕಿಲ್ಲ. ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ರೋಮಾಪುರದ ಪತ್ರಿಕೆ 8:16 ಹೇಳ್ತದೆ, ನಾವು ದೇವರ ಮಕ್ಕಳಾಗಿದ್ದೇವೆಂದು ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಓಕೆ, ನಾವು ಮಕ್ಕಳಾಗಿದ್ದೇವೆ. ಇವತ್ತು ರಕ್ಷಣೆ ಹೊಂದದ ಹಾಗೆ ಸೈತಾನ್ ಏನು ಮಾಡಿದ್ದಾನೆ? ಅನೇಕರ ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ. ಇವತ್ತು ನಮ್ಮ ಪ್ರಾರ್ಥನೆಯ ನಿಮಿತ್ತವಾಗಿ ದೇವರು ತನ್ನ ಆತ್ಮನ ಮೂಲಕ ಪಾಪ, ನೀತಿ, ನ್ಯಾಯ ತಿರುವಿಕೆ ಅರಿವನ್ನು ಹುಟ್ಟಿಸ್ತಾನೆ. ಜನರಿಗೆ ಕನ್ವಿಕ್ಷನ್ ತರುತ್ತಾನೆ. ಯಾವಾಗ ಜನರಿಗೆ ಕನ್ವಿಕ್ಷನ್ ಬರುತ್ತದೆ, ಯಾವಾಗ ಅವರಿಗೆ ಗೊತ್ತಾಗ್ತದೆ ತಾವು ಪಾಪಿಗಳೆಂದು ಗೊತ್ತಾಗ್ತದೆ, ಯಾವಾಗ ಅವರಿಗೆ ಗೊತ್ತಾಗ್ತದೆ ತಾವು ಗುಲಾಮತನದಲ್ಲಿದ್ದೇವೆ, ಆಗ ಅವರಿಗೆ ರಕ್ಷಕನ ಅಗತ್ಯ ಇದೆ. ಆ ರಕ್ಷಕ ಬೇರೆ ಯಾರಲ್ಲ, ಹಿಸ್ ನೇಮ್ ಇಸ್ ಜೀಸಸ್. ಯೇಸು ಕ್ರಿಸ್ತನು ಇಡೀ ಲೋಕದ ಪಾಪವನ್ನು, ಶಾಪವನ್ನು, ತೀರ್ಪನ್ನು ಕ್ರೂಜೆಯ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಈ ಕ್ಯಾರಿಡ್ ಅವರ್ ಸೋರೋ, ಕ್ಯಾರಿಡ್ ಅವರ್ ಸಿನ್, ಎಲ್ಲವನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ. ದ ಕ್ವಶನ್, ಆತನು ಎಲ್ಲವನ್ನು ಹೊತ್ತುಕೊಂಡು ಹೋಗಿ ಎಲ್ಲವನ್ನು ನಮಗೆ ಸ್ವಾತಂತ್ರ್ಯ ಕೊಟ್ಟ ನಂತರ ಯಾಕೆ ನಾವು ಸ್ಟಿಲ್ ಅನೇಕರು ಪಾಪದಲ್ಲಿದ್ದಾರೆ? ಯಾಕೆ ಇದ್ದಾರೆ ಅಂತ ಹೇಳಿದ್ರೆ, ಈ ಲೋಕದ ಅಧಿಪತಿಯು ನಂಬಿಕೆ ಇಲ್ಲದ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯಾವಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಪ್ರಾರ್ಥನೆ ಮಾಡುವಾಗ ಪವಿತ್ರ ಆತ್ಮನು ಕನ್ವಿಕ್ಷನ್ ತರುತ್ತಾನೆ. ಮೇ ಬಿ ನಿಮ್ಮ ರಿಲೇಟಿವ್ಸ್ಗಳು, ನಿಮ್ಮ ಕುಟುಂಬದವರು, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ನಿಮ್ಮ ಮಕ್ಕಳು, ನಿಮ್ಮ ಸಿಬ್ಲಿಂಗ್, ನಿಮ್ಮ ಕುಟುಂಬದವರು, ರಿಲೇಟಿವ್ಸ್ಗಳು, ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುವ ಹಂಗಿನಲ್ಲಿ ನಾವಿದ್ದೇವೆ. ಅವರೆಲ್ಲ ಮನುಷ್ಯರು, ಅವರಿಗೆ ಪ್ರಾರ್ಥನೆ ಮಾಡಬೇಕು. ಮೇ ಬಿ ಅವರು ನಿಮ್ಮನ್ನು ದ್ವೇಷಿಸ್ಬೋದು, ಅವರು ನಿಮ್ಮ ಮೇಲೆ ತಪ್ಪು ಹೊರಿಸ್ಬೋದು, ನಿಮ್ಮ ಮೇಲೆ ಕತೆ ಕಟ್ಟಬಹುದು, ನಿಮ್ಮ ಮೇಲೆ ಸ್ಟೋರಿಗಳನ್ನು ಮಾಡ್ಬೋದು. ಅವರ ಮೇಲೆ ನಾವು ಗರಜ್ ಇಡಲಿಕ್ಕೆ ಆಗೋದಿಲ್ಲ, ಅವರ ಮೇಲೆ ನಾವು ದ್ವೇಷ ಇಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರಿಗೆ ಗೊತ್ತಿದ್ದರೆ ಅವರು ಅದನ್ನು ಮಾಡ್ತಿರಲಿಲ್ಲ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ಸಾಯುವಾಗ ಹೇಳಿದ, ತಂದೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸು. ಯೇಸು ಸ್ವಾಮಿ ಯಾರಿಗೋಸ್ಕರ ಸಾಯ್ತಾ ಇದ್ದನು, ಯಾರಿಗೋಸ್ಕರ ಪ್ರಾಣವನ್ನು ಕೊಡ್ತಾ ಇದ್ದನು, ಅದೇ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ, ನೀನು ದೇವಕುಮಾರನಾಗಿದ್ದರೆ ನೀನು ಶಿಲುಬೆಯಿಂದ ಇಳಿದು ಬಾ. ಯೇಸು ಅವರ ಮಾತನ್ನು ಲೆಕ್ಕಕ್ಕೆ ಕೊಂಡೋಗಲಿಲ್ಲ, ಯೇಸು ಅವರ ಮಾತನ್ನು ತೆಗೆದುಕೊಳ್ಳಲಿಲ್ಲ. ಯೇಸು ಹೇಳಿದ, ತಂದೆ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ, ಅವನು ಕ್ಷಮಿಸು. ಮೇ ಬಿ ನಿಮ್ಮ ಕುಟುಂಬದವರು ನಿಮ್ಮ ದ್ವೇಷ ಮಾಡ್ಬೋದು. ವಿ ನೀಡ್ ಟು ಪ್ರೇ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡಿದರೆ ದೇವರು ಅವನಲ್ಲಿ ಕನ್ವಿಕ್ಷನ್ ತರ್ತಾನೆ. ಪ್ರಾರ್ಥನೆ ಮಾಡುವಂಥದ್ದೇ ಒಂದು ಪ್ರೀತಿ. ನಮಗೆ ದೇವರ ಪ್ರೀತಿ ಅರ್ಥ ಆಯ್ತು ಅಂತ ಹೇಳಿದರೆ, ದೇವರ ಪ್ರೀತಿ ನಮಗೆ ಕನ್ವಿಕ್ಷನ್ ಆಯ್ತು ಅಂತ ಹೇಳಿದರೆ, ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಇಲ್ಲ ಅಂತ ಹೇಳಿದರೆ ಅವರು ನಿತ್ಯತ್ವವನ್ನು ಕಳಕೊಳ್ತಾರೆ. ನಿತ್ಯ ಬೆಂಕಿಯಲ್ಲಿ ಹೋದಾಗ ಅಲ್ಲಿ ಅವರ ಕಣ್ಣುಗಳು ಓಪನ್ ಆಗ್ತವೆ. ಅಲ್ಲಿ ಅವರು ಕೂಗುವಾಗ ಅವರು ನಿಮ್ಮ ಮೇಲೆ ತಪ್ಪು ಹೊರಿಸ್ತಾರೆ. ಒಂದು ವೇಳೆ ನೀನು ನನಗೆ ಹೇಳಿದರೆ, ನೀನು ನನಗೋಸ್ಕರ ಪ್ರಾರ್ಥನೆ ಮಾಡಿದರೆ, ನಾನಿವತ್ತು ಈ ಸ್ಥಳಕ್ಕೆ ಬರ್ತಿರಲಿಲ್ಲ. ಶ್ರೀಮಂತ ಮನುಷ್ಯ ಮತ್ತು ಲಾಜರಸನ ವಿಷಯದಲ್ಲಿ ನೀವು ನೋಡಿರ್ಬೋದು. ಶ್ರೀಮಂತ ಮನುಷ್ಯನು ಸತ್ತನು, ಉತ್ತರ ಕ್ರಿಯೆಗಳಾದವು. ಆತನು ಪಾತಾಳದಲ್ಲಿ ಕಣ್ಣು ಬಿಟ್ಟು ನೋಡ್ತಾನೆ. ದೂರದಿಂದ ಅಬ್ರಾಮನ್ನು ನೋಡ್ತಾನೆ. ಅವರ ಎದೆಗೆ ಒರಗಿಸಲ್ಪಟ್ಟ ಲಾಜರಸನ್ನು ನೋಡ್ತಾನೆ. ಅಬ್ರಾಮ್, ತಂದೆ ನನ್ನನ್ನು ಕರುಣಿಸು, ಈ ಉರಿಯಲ್ಲಿ ನನಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಲಾಜರಸನ ತೋರು ಬೆರಳನ್ನು ಮುಟ್ಟಿ ನನ್ನ ನಾಲಿಗೆಯನ್ನು ಸ್ವಲ್ಪ ತಣ್ಣಗೆ ಮಾಡಲಿ.
ಅಬ್ರಹಾಮನು ಹೇಳ್ತಾನೆ, ಇಲ್ಲಿ ಅವರು ಅಲ್ಲಿ ಹೋಗ್ಬೇಕಂತ ಆಗೋದಿಲ್ಲ, ಅಲ್ಲಿ ಅವರು ಇಲ್ಲಿ ಬರಬೇಕಂದ್ರೆ ಬರಲಿಕ್ಕೆ ಆಗೋದಿಲ್ಲ. ಅವನಿಗೆ ನೆನಪು ಬರ್ತದೆ, ತನ್ನ 5 ಮಂದಿ ಸಹೋದರರು ಅವರು ಉತ್ತರ ಕ್ರಿಯೆ ಮಾಡ್ತಾ ಇದ್ದಾರೆ, ಅವರು ಕೂಡ ಈಗ ಇಲ್ಲಿ ಬರ್ತಾರೆ ಪಾತಾಳಕ್ಕೆ, ಬೆಂಕಿಗೆ. ಬಟ್ ಯಾರಾದರೂ ಹೋಗಿ ಅವರಿಗೆ ಹೇಳಿ ಲಾಜರಸನ್ನು ಕಳಿಸು, ರಿಕ್ವೆಸ್ಟ್ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಅಬ್ರಹಾಮನು ಹೇಳ್ತಾನೆ, ಅವರಿಗೆ ಮೋಶೆಯ ಧರ್ಮಶಾಸ್ತ್ರ ಇದೆ, ಅದನ್ನು ಓದಲಿ, ಇಲ್ಲಿ ಬರಲಿ. ಒಂದು ವೇಳೆ ಮೋಶೆಯ ಧರ್ಮಶಾಸ್ತ್ರವನ್ನು ಅವರು ಒಪ್ಪದಿದ್ದರೆ ಸತ್ತವನೊಬ್ಬನು ಹೋಗಿ ಎದ್ದು ಹೇಳಿದರೂ ಅವರು ಒಪ್ಪುವುದಿಲ್ಲ. ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನು ಎಲ್ಲರಿಗೆ ರಕ್ತವನ್ನು ಕೊಟ್ಟಿದ್ದಾನೆ, ಪ್ರಾಣವನ್ನು ಕೊಟ್ಟಿದ್ದಾನೆ. ಇವತ್ತು ಎಷ್ಟೋ ಮಂದಿ ಯೇಸುವನ್ನು ತಿಳಿಯದೆ ತಮ್ಮ ದೇಹವನ್ನು ಬಿಡ್ತಾ ಇದ್ದಾರೆ. ಅದಕ್ಕೆ ಯಾರು ಕಾರಣ? ಕರ್ತನು ರಕ್ಷಣೆ ಹೊಂದಿ ನಮ್ಮ ಮೇಲೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಇನ್ನು ಮುಂದೆ ಜೀವಿಸುವವರು ತಮಗೋಸ್ಕರ ಜೀವಿಸದೆ ನಮಗೋಸ್ಕರ ಸತ್ತು ಎದ್ದಾತನಿಗೋಸ್ಕರ ಜೀವಿಸಬೇಕೆಂದು ಆತನು ಎಲ್ಲರಿಗೋಸ್ಕರ ಸತ್ತನು. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಮನುಷ್ಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥದ್ದು. ಅಟ್ಲೀಸ್ಟ್ ನಿಮ್ಮ ನೇಬರ್ಗಳಿಗೋಸ್ಕರ, ನಿಮ್ಮ ರಿಲೇಟಿವ್ಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಇಡೀ ದಿನ ಅವರು ನಿಮಗೆ ಹಾಗೆ ಹೇಳಿದರು, ಹೀಗೆ ಹೇಳಿದರು, ಚುಚ್ಚಿ ಮಾತಾಡಿದರು, ನನಗೆ ಹರ್ಟ್ ಮಾಡಿದರು, ನನಗೆ ನೋವಿಸಿದರು, ಅದನ್ನು ಥಿಂಕ್ ಮಾಡೋದನ್ನು ಬಿಟ್ಟುಬಿಡ್ರಿ, ಅದನ್ನು ರಿಜೆಕ್ಟ್ ಮಾಡಿರಿ. ನೀವು ದೇವರಿಂದ ಹುಟ್ಟಿದವರು, ನಿಮ್ಮಲ್ಲಿ ಇರುವ ಪವಿತ್ರಾತ್ಮ, ನಿಮ್ಮಲ್ಲಿರುವ ಸಮಾಧಾನ ಲೋಕದಲ್ಲಿ ಇರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನದ್ದು. ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಡ್ರಿ. ಹರ್ಟನ್ನು, ಅನ್ಫರ್ಗಿವ್ನೆಸ್, ದ್ವೇಷವನ್ನು ನಿಮ್ಮ ಒಳಗೆ ಇಡಬೇಡ್ರಿ. ನಿಮ್ಮ ಒಳಗೆ ಪವಿತ್ರಾತ್ಮನಿದ್ದಾನೆ. ಅದರಿಂದ ಅವರಿಗೋಸ್ಕರ ಪ್ರಾರ್ಥನೆ. ನೀವು ಪ್ರಾರ್ಥನೆ ಮಾಡೋದಂದರೆ ನೀವು ನಿಜವಾಗಿಯೂ ಆ ವ್ಯಕ್ತಿಗಳನ್ನು ವಿದೌಟ್ ಕಂಡೀಷನ್ ಪ್ರೀತಿ ಮಾಡೋದು. ಇವತ್ತು ಯೇಸು ನಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾನೆ? ನಾವು ದೇವರಿಗೆ ವೈರಿಗಳಾಗಿದ್ದೆವು, ದ್ವೇಷ ಮನಸ್ಸುಳ್ಳವರಾಗಿದ್ದೆವು, ಪಾಪಿಗಳಾಗಿದ್ದೆವು, ಒಳ್ಳೆಯವರಾಗಲಿಲ್ಲ. ನಾವು ಆತನ ಪ್ರೀತಿ ಮಾಡಲಿಲ್ಲ, ನಾವು ಆತನಿಗೆ ದೂಷಿಸ್ತಾ ಇದ್ದೆವು, ಬಾಯ್ತಾ ಇದ್ದೆವು. ಬಟ್ ಆತನು ನಮ್ಮನ್ನು ಇದ್ದಾಗೆ ಪ್ರೀತಿ ಮಾಡಿದ. ಇವತ್ತು ಆತನ ಪ್ರೀತಿ ನಮ್ಮನ್ನು ಬದಲಾಯಿಸಿದೆ. ಯೇಸು ಹೇಳಿದ, ನಾನು ನಿಮ್ಮನ್ನು ಪ್ರೀತಿ ಮಾಡಿದಂತೆ ನಾನು ಹೇಗೆ ಪ್ರೀತಿ ಮಾಡಿದ್ದೇನೆ, ಯಾವ ಕಂಡೀಷನಲ್ಲಿ ಪ್ರೀತಿ ಮಾಡಿದ್ದೇನೆ, ಅದೇ ರೀತಿ ನೀವು ಕೂಡ ಇತರನ್ನು ಪ್ರೀತಿ ಮಾಡಿರಿ. ನೀವು ಪ್ರೀತಿ ಮಾಡೋದಾದರೆ ನೀವು ಪ್ರಾರ್ಥನೆ ಮಾಡ್ತೀರಿ. ಪ್ರೀತಿ ಮಾಡೋದಿಲ್ಲ ಅಂತ ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದೇ ಪ್ರಾರ್ಥನೆ ಮಾಡ್ತೀರಿ, ಸ್ವಾರ್ಥನ ಹೇಳ್ತೀರಿ, ಸ್ವಾರ್ಥಿಗೋಸ್ಕರ ಸಪೋರ್ಟಿಯಾಗಿ ನೀವು ನಿಲ್ತೀರಿ. 3 ಸಂಗತಿಗಳು. ಯು ವಿಲ್ ಆ್ಯಕ್ಟಿವ್ ಇನ್ ಪ್ರೀಚಿಂಗ್ ದ ಗಾಸ್ಪೆಲ್. ನಂಬರ್ 1, ನೀವು ಪ್ರಾರ್ಥನೆ ಮಾಡ್ತೀರಿ. ನಂಬರ್ 2, ನೀವು ಹೇಳ್ತೀರಿ. ನಂಬರ್ 3, ಹೇಳಲಿಕ್ಕೆ ಸಪೋರ್ಟ್ ಮಾಡ್ತೀರಿ, ಪ್ರೋತ್ಸಾಹ ಪಡಿಸ್ತೀರಿ, ಹೇಳಲಿಕ್ಕೆ ಕೊಡ್ತೀರಿ ಸ್ವಾರ್ಥೆಗೋಸ್ಕರ. ಅದರಿಂದ ಫಸ್ಟ್ ಆಫ್ ಆಲ್ ಎಲ್ಲ ಮನುಷ್ಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಓಕೆ, 4 ಸಂಗತಿಗಳು ಹೇಳ್ತದೆ. ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞ ಮಾಡಬೇಕೆಂದು ಬೋಧಿಸ್ತೇನೆ. ನಮಗೆ ಸುಖ ಸಮಾಧಾನ, ನಾವು ಸುಖ ಸಮಾಧಾನದಲ್ಲಿ ಒಳ್ಳೆಯ ರೀತಿಯಲ್ಲಿ ಯಾವುದೇ ಗೊಂದಲ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಆರಾಧನೆ ಮಾಡೋದಕ್ಕೋಸ್ಕರ ಅಥವಾ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿ ಎಲ್ಲ ಅಧಿಕಾರಿಗಳಿಗೆ ವಿಜ್ಞಾಪನೆ ಮಾಡಬೇಕೆಂದು ಕೇಳ್ತಾನೆ ಅಪೊಸ್ತಲ ಪೌಲ್. ಇಲ್ಲಿ ಬರೀತಾನೆ, ಎಲ್ಲ ಅಥಾರಿಟಿಗಳಿಗೋಸ್ಕರ, ಎಲ್ಲಿ ಅಥಾರಿಟಿ ಇದೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮ್ಮ ಮೇಲೆ ಯಾವ ಅಧಿಕಾರ ಇದೆ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ನೀವು ಕೆಲಸಕ್ಕೆ ಹೋಗುವ ಸ್ಥಳದಲ್ಲಿ ಬಾಸಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಮ್ಮ ದೇಶದ ಪ್ರಧಾನಮಂತ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಸಚಿವರುಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಮುಖ್ಯಮಂತ್ರಿ, ಗೃಹ ಮಂತ್ರಿ, ಎಲ್ಲ ಶಾಸಕರುಗಳಿಗೋಸ್ಕರ, ಜಿಲ್ಲಾಧಿಕಾರಿಗಳಿಗೋಸ್ಕರ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೋಸ್ಕರ, ಪಂಚಾಯತ್ PDO VA ಇವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಈ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ. 2 ಸಂಗತಿ. ಒಂದು, ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ, ವಿಜ್ಞಾಪನೆ, ಮನವೇ, ಕೃತಜ್ಞ ಸ್ತುತಿಗಳನ್ನು ಸಲ್ಲಿಸಿರಿ. 2ನೇದ್ದು, ಎಲ್ಲ ಅಧಿಕಾರಿ ಅರಸುಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ರಿ. ನಾವು ಪೂರ್ಣ ಭಯಭಕ್ತಿಯಿಂದ ಸುಖ ಸಮಾಧಾನಗಳು ಉಂಟಾಗಿ ಕಾಲಕ್ಷೇಪ ಮಾಡುವಂತೆ ಪ್ರಾರ್ಥನೆ ಮಾಡಿರಿ ಅಂತ ವಾಕ್ಯ ಹೇಳ್ತದೆ. ಲೆಟ್ ಅಸ್ ಪ್ರೇ. ನಾವು ಪ್ರಾರ್ಥನೆ ಮಾಡುವ. ಈ ಸಂದರ್ಭದಲ್ಲಿ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯವಾಗಿದೆ. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ, ನಿಮ್ಮ ಹೃದಯದಲ್ಲಿ ಕರೆಯಿರಿ. ನೀವು ದೇವರ ಮಕ್ಕಳಾಗಿ ಹುಟ್ಟುತ್ತೀರಿ, ನೀವು ದೇವರ ಪುತ್ರರಾಗ್ತೀರಿ, ನೀವು ದೇವರ ಅನ್ಯೋನ್ಯತೆಯಲ್ಲಿ ಸೇರುತ್ತೀರಿ. ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಕ್ರಿಸ್ತನಲ್ಲಿ ದೇವರ ಮಕ್ಕಳು. ತಂದೆ, ನಾವು ಪ್ರಾರ್ಥನೆ ಮಾಡುತ್ತೇವೆ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ನಿನ್ನ ಚಿತ್ತವಾಗಿದೆ.
ಥ್ಯಾಂಕ್ ಯು ಲಾರ್ಡ್. ಯಾರಿಗೆ ಕ್ರಿಸ್ತನ ಸುವಾರ್ತೆ ಪ್ರಕಟವಾಗಲಿಲ್ಲೋ ಅವರಿಗೆ ಪ್ರಕಟವಾಗಲಿ. ಬೆಳೆಯು ಧಾರಾಳವಾಗಿದೆ, ಬೆಳೆ ಯಜಮಾನಲ್ಲಿ ಕೆಲಸದವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ ವಾಕ್ಯ ಇರ್ತದೆ. ತಂದೆ, ನಾವು ಪ್ರಾರ್ಥನೆ ಮಾಡ್ತೇವೆ, ಇವರಿಗೆ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಸಂಧಿಸಲ್ಪಟ್ಟು ನಿನ್ನ ಪ್ರೀತಿಯನ್ನು ಮಾತಾಡುವ ಹೃದಯದಲ್ಲಿ ಕರ್ತನೆ ನಿನ್ನ ಮಾತುಗಳು ಹುಟ್ಟಲಿ, ಬಾಯಲ್ಲಿ ಮಾತುಗಳು ಹೊರಡಲಿ. ಆ ಮಾತುಗಳನ್ನು ಅವರು ಕೇಳುತ್ತಿರುವಾಗ ಕನ್ವಿಕ್ಷನ್ಗೆ ಬರಲಿ. ತಂದೆ, ಎಲ್ಲೆಲ್ಲಿ ಯಾರನ್ನು ಎಲ್ಲೆಲ್ಲಿ ಇಟ್ಟಿದೆಯೋ ಒಂದು ಕಾರಣಕ್ಕೋಸ್ಕರ ಇಟ್ಟಿದ್ದಿ, ಅವರಿಗೋಸ್ಕರ ಸಾಕ್ಷಿಯಾಗಲು, ಅವರಿಗೋಸ್ಕರ ವಾಕ್ಯವನ್ನು ಬೋಧಿಸಲು ಅವರು ತಮ್ಮ ಕೆಲಸವನ್ನು ಆಸಕ್ತಿಯಿಂದ ಮಾಡುವಂತೆ ನೀನು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಸುವಾರ್ತೆಯನ್ನು ಹೊಂದುವವರು ಅವರು ರಕ್ಷಣೆ ಹೊಂದದಂತೆ ಅಡ್ಡಿ ಮಾಡುವ ಎಲ್ಲ ಧಾರ್ಮಿಕ ಆತ್ಮಗಳನ್ನು ಗದರಿಸ್ತಾ ಇದ್ದೇನೆ, ಬಿಟ್ಟು ಹೋಗಲಿ. ತಂದೆ, ನಾವು ಪ್ರಾರ್ಥಿಸ್ತಾ ಇದ್ದೇನೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳಿಗೋಸ್ಕರ, ನಮ್ಮ ಪ್ರಧಾನಮಂತ್ರಿಗೋಸ್ಕರ, ನಮ್ಮ ಮುಖ್ಯಮಂತ್ರಿಗೋಸ್ಕರ, ರಾಜ್ಯದ ಎಲ್ಲ ಪಂಚಾಯತ್ ಅಥಾರಿಟಿಗಳಿಗೋಸ್ಕರ, ಜಿಲ್ಲಾಧಿಕಾರಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೋಸ್ಕರ, PDO, EO ಇವರೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಲಾರ್ಡ್. VAಗೋಸ್ಕರ ಪ್ರಾರ್ಥಿಸ್ತೇವೆ. ಎಲ್ಲ ಪಂಚಾಯತ್ ಮೆಂಬರುಗಳನ್ನು ನಿನ್ನ ಹತೋಟಿ ತೆಗೆದುಕೋ. ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ತನಗೆ ಬೇಕಾದ ಕಡೆಗೆ ತಿರುಗಿಸ್ತಾನೆ. ಅದೇ ರೀತಿ ಇವರೆಲ್ಲರ ಸಂಕಲ್ಪಗಳು ನಿನ್ನ ಹತೋಟಿಗೆ ಬರಲಿ. ನಮ್ಮ ದೇಶದಲ್ಲಿ ಇರುವ ಎಲ್ಲ ಅನ್ಯರ ಸಂಕಲ್ಪಗಳು ಸಭೆಗಳಿಗೆ ವಿರುದ್ಧವಾಗಿ, ದೇವ ಮಕ್ಕಳಿಗೆ ವಿರುದ್ಧವಾಗಿ ಎಲ್ಲ ಅನ್ಯರ ಸಂಕಲ್ಪಗಳು ವ್ಯರ್ಥವಾಗಲಿ, ಆಲೋಚನೆಗಳು ನಿಷ್ಫಲವಾಗಲಿ. ನಿನ್ನ ಸಂಕಲ್ಪವೇ ನೆರವೇರುವುದು, ನಿನ್ನ ಆಲೋಚನೆ ಕದಲುವುದೇ ಇಲ್ಲ ಅಂತ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಲಾರ್ಡ್. ಐ ಬ್ಲೆಸ್ ಅವರ್ ನೇಷನ್ ಆಫ್ ಗಾಡ್. ನಮ್ಮ ದೇಶ ಪ್ರೊಟೆಕ್ಟ್ ಆಗಲಿ. ಸ್ವಾತಂತ್ರ್ಯ ಮತ್ತು ಅದರ ಹಕ್ಕುಗಳು ಅವರಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ಅರಿವು, ಗ್ರಹಿಕೆ ಉಂಟಾಗಲೆಂದು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಇನ್ನೊಂದು ಆವರ್ತಿ ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷಗಳಾದವು. ಓಕೆ, ಅದೇ ರೀತಿ ಯಾರು ಇವತ್ತು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ, ಯಾರ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ, ಯಾರು ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವರೆಲ್ಲರೂ ಕರ್ತನೆ ಆಶೀರ್ವದಿಸಲ್ಪಡಲಿ, ಪ್ರೊಟೆಕ್ಟ್ ಆಗಲಿ, ಇವರ ಮೇಲಿನ ಕೃಪೆ ಹೆಚ್ಚಾಗಲಿ, ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆದ 7:30 ವೀಕ್ಷಿಸ್ಬೋದು. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಫಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್. ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟರಿ ನೀವು ಲೈವ್ ಆಗಿ ವೀಕ್ಷಿಸ್ಬೋದು. ಕೆಲವೊಮ್ಮೆ ಪ್ರೀಮಿಯರ್ ಹಾಕಲ್ಪಡ್ತದೆ. ಬಟ್ ದಿನಾಲು ವಾಕ್ಯವನ್ನು ಕೇಳುವಂಥ ರೂಢಿ ಮಾಡಿರಿ. ಯು ಆರ್ ಆಲ್ ಬ್ಲೆಸ್ಡ್. ಜೀಸಸ್ ಲವ್ಸ್ ಯು. ಆಮೆನ್.